ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮರಗೆಣಸಿಂದು ಮಸಾಲ ಮತ್ತು ಮೀನು ಕರಿ ಮಾಡ್ತಾಯಿದ್ದೀನಿ. ಮೀನು ಕರಿಗೆ ನಾನು ಟೂನಾ ಫಿಶ್ ತೊಗೊತಾ ಇದ್ದೀನಿ. ಮರಗೆಣಸು ಎಲ್ಲ ಸೀಸನಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ. ನಿಮ್ಮ ತೋಟದಲ್ಲೆಲ್ಲ ಬೆಳೆದಿರ್ತೀರ, ಅದನ್ನಾದರೂ ತೊಗೊಬೋದು. ನಾನು 1/2 ಕಿಲೋ ಮರಗೆಣಸು ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ. ತೊಳ್ಕೊಳ್ಳಿ ಫಸ್ಟ್ ಒಂದು ಸಾರಿ ತೊಳ್ಕೊಳ್ಳಿ. ಅದು ಮೇಲಿರೋ ಮಣ್ಣೆಲ್ಲ ಹೋಗಲಿ. ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚೆನ್ನಾಗಿ ಅದು ಮೇಲಿರೋ ಸಿಪ್ಪೆ ಎಲ್ಲ ತೆಗಿಯೋಣ. ಸಿಪ್ಪೆ ಸ್ವಲ್ಪ ದಪ್ಪ ಇರೋದು ನೋಡಿ ತೊಗೊಳ್ಳಿ, ಆವಾಗ ಕಹಿ ಕಡಿಮೆ ಇರುತ್ತೆ. ನಾವು ಸಣ್ಣ ಅಂಟ್ಕೊಂಡಿರೋದು ಸಿಪ್ಪೆ ತೊಗೊಂಡ್ರೆ ಅದು ಫುಲ್ಲು ಕಹಿನೇ ಇರುತ್ತೆ. ಮತ್ತು ನೋಡಿಬಿಟ್ಟು ಕುಕ್ ಮಾಡಬೇಕು. ಇದನ್ನು ಮತ್ತೆ ಚೆನ್ನಾಗಿ ತೊಳಿಬೇಕು. ಫಸ್ಟೆಲ್ಲ ಅದರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ. ಇದು ಚಿಕ್ಕ ಚಿಕ್ಕ ಪೀಸ್ ಮಾಡೋಣ. ಕ್ಯೂಬ್ಸ್ ಆಗಿ ಮಾಡಬೇಕು. ನೀವು ಯಾವ ಫಿಶ್ ಬೇಕಾದರೂ ತೊಗೊಳ್ಬೋದು, ಇದೇ ತೊಗೊಳ್ಬೇಕು ಅಂತ ಇಲ್ಲ. ಚೆನ್ನಾಗಿ ತೊಳಿಬೇಕು. ಮತ್ತು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಈ ಥರ ಕ್ಯೂಬ್ ಮಾಡ್ಕೊಳ್ಬೇಕು. ಕ್ಯೂಬ್ ಮಾಡಿಬಿಟ್ಟು ಇದನ್ನು ಸಪ್ರೇಟು ತೆಗೆದಿಡೋಣ. ತೆಗೆದಿಟ್ಬಿಟ್ಟು ನಾವಿವಾಗ ಫಿಶ್ ತೊಗೊಳ್ಳೋಣ. ಫಿಶ್ ತೊಗೊಂಡು ಅದನ್ನು ತೊಳಿಬೇಕು ಚೆನ್ನಾಗಿ. ಫಿಶ್ ನೋಡಿ, ಈ ಥರ ಕ್ಯೂಬ್ ಮಾಡಿ ತೆಗೆದಿಡಿ. ಫಿಶ್ ತೊಗೊಳ್ತೀನಿ. ಫಿಶ್ ತೊಗೊಂಡು ಇದನ್ನು ಚೆನ್ನಾಗಿ ತೊಳೆಯೋಣ ಫಸ್ಟ್ ಒಂದು ಸಾರಿ. ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಲಿ ಫಸ್ಟು. ಇವಾಗ ಅದಕ್ಕೆ ಸಾಲ್ಟ್ ಹಾಕ್ತೀನಿ. ಕಲ್ಲುಪ್ಪು ಹಾಕಿ ಮತ್ತು ಟರ್ಮರಿಕ್ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ಒಂದು 6-7 ಟೈಮ್ಸ್ ತೊಳೀರಿ. ಅದಕ್ಕೂ ಜಾಸ್ತಿ ತೊಳೆದ್ರೂ ಪರವಾಗಿಲ್ಲ, ಏನು ಚೆನ್ನಾಗಿ ತೊಳೀರಿ. ಅದರೊಳಗಡೆ ಇರೋ ಗಲೀಜೆಲ್ಲ ತೆಗೆದ್ಬಿಟ್ಟು ತೊಳೀರಿ. ಸ್ಟವ್ ಅಂಟಿಸ್ಕೊಂಡು ಗೆಣಸು ಬೇಯಲಿಕ್ಕೆ ಇಡೋಣ. ಪಾತ್ರೆಯಲ್ಲಿ ಇಟ್ಬಿಟ್ಟು ನೀರು ಗೆಣಸಿನ ಮೇಲೆ ಹಾಕಬೇಕು. ಕಡಿಮೆ ಹಾಕಬೇಡಿ, ಜಾಸ್ತಿನೇ ಹಾಕಿ. ಸ್ವಲ್ಪ ಟರ್ಮರಿಕ್ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮುಚ್ಚಿಡೋಣ. ನೀರು ಯಾವಾಗಲೂ ಜಾಸ್ತಿ ಹಾಕಬೇಕು ಗೆಣಸಿಗೆ ನಾವು, ಯಾಕಂದರೆ ಅದು ಮೇಲಿರೋ ಅಂಟೆಲ್ಲ ತೆಗಿಬೇಕು. ಅದಕ್ಕೆ ಅವಾಗವಾಗ ತೆಗೆದ್ಬಿಟ್ಟು ನೋಡಿ. ಒಂದೊಂದು ಗೆಣಸು ಬೇಗ ಬೆಂದ್ಬಿಡುತ್ತೆ, ಒಂದೊಂದು ಬೇಯಲ್ಲ ಬೇಗ. ಅದಕ್ಕೆ ಸ್ವಲ್ಪ ಅವಾಗವಾಗ ತೆಗೆದ್ಬಿಟ್ಟು ನೋಡಬೇಕು. ಬೆಂದಿಲ್ಲ, ಇನ್ನು ಸ್ವಲ್ಪ ಬೇಯಲಿ. ಅದು ನೋಡುವಾಗ ಗೊತ್ತಾಗುತ್ತೆ. ನಾವು ಕೈಯಿಂದ ಪ್ರೆಸ್ ಮಾಡುವಾಗ ಅದು ಸ್ಮ್ಯಾಶ್ ಆಗುತ್ತೆ. ಆಗಿದೆ. ಇವಾಗ ಅದು ನೀರೆಲ್ಲ ತೆಗಿಯೋಣ ನಾವು. ತೆಗೆದ್ಬಿಟ್ಟು ಇದನ್ನು ಸಪ್ರೇಟಾಗಿ ಇಡ್ತೀನಿ. ಇವಾಗ ಮೀನು ಕರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಡ್ತೀನಿ. ಮಣ್ಣು ಪಾತ್ರೆ ಇದ್ದರೆ ಇಡಿ. ನಾನು ಮಣ್ಣು ಪಾತ್ರೆಯಲ್ಲಿ 2 ಪಾತ್ರೆಗಳು ಬೇರೆದೇನು ಮಾಡಿದ್ದೀನಿ, ಅದಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ. ಆಯಿಲ್ ಹಾಕೋಣ. ಕೋಕೋನಟ್ ಆಯಿಲ್ ಹಾಕಿ ಸಾಸಿವೆ ಹಾಕ್ತೀನಿ. ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಸ್ವಲ್ಪ ಮೆಂತ್ಯ ಫ್ಲೇವರಿಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಇದಕ್ಕೆ, ಮೀನು ಕರಿಗೆ. ಮೆಂತ್ಯ ಹಾಕೋಣ. ಒಣಮೆಣಸಿನ್ಕಾಯಿ ಹಾಕೋಣ. ಒಂದು 2-3 ಹಾಕಿ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ನಾನು ಕ್ರಷ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಚಿಕ್ಕ ಕಟ್ ಮಾಡಿನೂ ಹಾಕ್ಬೋದು, ಪೇಸ್ಟ್ ಹಾಕೋದು ಬೇಡ ಅಷ್ಟೇ. ಮತ್ತು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಚೆನ್ನಾಗಿ ಏನು ಬೇಡ, ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ ನಾನು. ಇದು ಬೇರೆ ಏನು ಮಸಾಲ ಇಲ್ಲ ಇದಕ್ಕೆ, ಚಿಲ್ಲಿ ಪೌಡರ್ ಆಗಿರೋದ್ರಿಂದ. ಇದು 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನು ನಾರ್ಮಲ್ ಖಾರ ಇರೋ ಚಿಲ್ಲಿ ಪೌಡರ್ ಹಾಕ್ತೀನಿ. ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಟೊಮೆಟೊ ಹಾಕ್ತೀನಿ. ಚೆನ್ನಾಗಿ ಹಣ್ಣಾಗಿರೋದು 1 ಟೊಮೆಟೊ ಸಾಕಾಗುತ್ತೆ ಇದಕ್ಕೆ. ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಇದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿಡಿ. ಆವಾಗ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹುಳಿ ಹಾಕೋಣ. ನಾನು ಅಷ್ಟೇ ಸೋಪ್ ಮಾಡಿಟ್ಟಿದ್ದೀನಿ. 3 ಪೀಸ್ ಹಾಕಿದ್ದೀನಿ. ಅದು ಸೆಂಟ್ರ್ ಕಟ್ ಮಾಡಿ ಹಾಕಿದ್ದೀನಿ. ನೀವು ಸೋಪ್ ಮಾಡುವಾಗ ಆ ಥರ ಮಾಡಿ ಬೇಗ ಚೆನ್ನಾಗಿ ಹುಳಿ ಬಿಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಕರಿಗೆ ಎಷ್ಟು ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮುಚ್ಚಿಡೋಣ. ಇವಾಗ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ತೀನಿ. ಕಡಿಮೆ ಹಾಕ್ಕೊಳ್ಳಿ, ಇದಕ್ಕೇನು ತೆಂಗಿನಕಾಯಿ ಜಾಸ್ತಿ ಬೇಕಾಗಿಲ್ಲ. 2 ಹಸಿಮೆಣಸಿನಕಾಯಿ, ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು. ಅದು ಕ್ರಷ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿಟ್ಟಿರೋ ಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದೆಲ್ಲ ಹೊಡಿಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾವು ಕ್ರಷ್ ಮಾಡಿ ಇಟ್ಕೊಂಡಿರೋ ಮಿಕ್ಸ್ ಇದೆಯಲ್ಲ, ಕೋಕೋನಟ್ ಮಿಕ್ಸು, ಅದನ್ನು ಸೆಂಟ್ರಲ್ಲಿ ಹಾಕೋಣ. ಸೆಂಟ್ರಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಸೆಂಟ್ರಲ್ಲಿ ಹಾಕಿ ಅದನ್ನು ಮುಚ್ಚಿಡೋಣ. ನಾವು ಎಲ್ಲ ಸೈಡಲ್ಲಿ ಇರೋದೆಲ್ಲ ಅದು ಮೇಲೆ ಹಾಕಿದ್ರೆ ಸ್ಟೀಮ್ ಆಗುತ್ತೆ. ಇವಾಗ ಮತ್ತೆ ಸ್ಟೀಮ್ ಕೊಡೋಣ. ಸ್ವಲ್ಪ ಟೈಮು ಮುಚ್ಚಿಟ್ಟು ಒಂದು 5 ಮಿನಿಟ್ಸು 5 ಮಿನಿಟ್ಸ್ ಒಳಗಡೆ ಸಾಕು. ಸ್ಟೀಮ್ ಆಯಿತು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ, ಯಾಕಂದರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ, ರೆಡಿ ಆಯಿತು. ಇವಾಗ ಹಸಿ ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕೋಣ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ಹಾಕ್ಬಿಟ್ಟು ಮುಚ್ಚಿಡೋಣ. ಒಂದು 2-3 ಮಿನಿಟ್ಸ್ ಆಗಲಿ. ತೆಗೆದು ಮತ್ತೆ ಮಿಕ್ಸ್ ಮಾಡಿದ್ರೆ ಮಸಾಲ ಮರಗೆಣಸು ರೆಡಿ ಆಯಿತು. ಇವಾಗ ಆ ಕಡೆ ಮೀನು ಕರಿ ರೆಡಿ ಆಗ್ತಾಯಿದೆ. ಆಗಿದೆ ಅದನ್ನು. ಇದು ಸ್ವಲ್ಪ ಮಿಕ್ಸ್ ಮಾಡೋಣ. ಆಯಿತು, ರೆಡಿ ಆಯಿತು. ಇವಾಗ ಮೀನು ಕರಿ ನೋಡಿ ರೆಡಿ ಆಗಿದೆ, ಕುದೀತಾ ಇದೆ. ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಹಸಿ ಕರಿಬೇವು, 1 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ರೆ ಕರಿ ರೆಡಿ ಆಯಿತು. ಒಂದು 10-15 ಮಿನಿಟ್ಸು ಮುಚ್ಚಿಡಿ. ಜಾಸ್ತಿ ಟೈಮು ಮುಚ್ಚಿಡ್ಬೋದು. ಮೀನು ಕರಿ ಯಾವಾಗಲೂ ರಾತ್ರಿ ಮಾಡಿ ಬೆಳಗ್ಗೆ ಬಿಟ್ಟು ತಿನ್ನಬೇಕಾದ್ರೇ ಟೇಸ್ಟ್ ಇರೋದು. ಅದಕ್ಕೆ ಇದನ್ನು ಸ್ವಲ್ಪ ತಿರುಗಿಸೋಣ. ಸ್ಪೂನಿಂದ ತಿರುಗಿಸ್ಬೇಡಿ. ಸ್ಪೂನಿಂದ ತಿರುಗಿಸಿದ್ರೆ ಮೀನೆಲ್ಲ ಒಡೆದೋಗುತ್ತೆ. ಅದಕ್ಕೆ
ಇವಾಗ ಬಿಸಿ ಬಿಸಿ ಮಸಾಲ ಮರಗೆಣಸು ಮೀನು ಕರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.